ದೆಹಲಿಯಲ್ಲಿ ಮುಂದುವರೆದ ಮಳೆರಾಯಿನ ಆರ್ಭಟ ಭರಿಸಿ ಬೊಬ್ಬರಿತಾ ಇದ್ದಾನೆ ವರುಣದೇವ. ದೆಹಲಿಯಲ್ಲಿ ಮುಂದುವರೆದಿದೆ ಮಳೆರಾಯಿನ ಆರ್ಭಟ. ರಣ ಮಳೆಗೆ ದೆಹಲಿಯ ಹಲವೆಡೆ ಜನರ ಜೀವನ ಅಸ್ತವ್ಯಸ್ತ. ಮಳೆಗೆ ನದಿಗಳಾಗಿರುವಂತಹ ದೆಹಲಿಯ ರಾಷ್ಟ್ರೀಯ ಹೆದ್ದಾರಿ ಹಲವು ಸ್ಥಳಗಳಲ್ಲಿ 3-4 ಅಡಿ ಆಳದವರೆಗೂ ನೀರು ನಿಂತಿದೆ. ಬೆಕೌರಿ, ಬಾಲಂಪುರ್ ಪ್ರದೇಶದ ರಸ್ತೆಗಳು ಜಲಾವೃತ. ದಕ್ಷಿಣ ಪುರಿ, ಓಖ್ಲಾ, ಸಂಗಮ್ ವಿಹಾರ್, ಸೈನಿಕ್ ಪಾರ್ಕ್, ಕೆಂಬೆ ರಸ್ತೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನೋಡ್ತಾ ಇರ್ಬೋದು ನಮ್ಮ ದೆಹಲಿಯ ಚಿತ್ರಣ ಇದು. ಟ್ರ್ಯಾಕ್ಟರ್ಗಳಲ್ಲಿ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ನಿಮ್ ಕರೆಕ್ಟಾಗಿ ಹೇಳಬೇಕು ಅಂತಂದ್ರೆ ಸೊಂಟದವರೆಗೆ ನೀರು ಬರ್ತಾ ಇದೆ. ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರಿದೆ ಅಂತ ಹೇಳಿ. ಅರ್ಧ ಮುಳುಗಡೆಗೆ ಆಗ್ಬಿಟ್ಟಿದೆ. 3-4 ಅಡಿ ನೀರು ಬಂದಿದೆ ಬರೋಬ್ಬರಿ. ಜನ ಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕ ಮಕ್ಕಳು ಕುಣಿತಾ ಇದ್ದಾರೆ. ದಕ್ಷಿಣ ಪುರಿಯಲ್ಲಿ, ಸಂಗಮ್ ವಿಹಾರದಲ್ಲಿ ಇನ್ನೂ ಸಾಕಷ್ಟು ಕಡೆಯಲ್ಲೆಲ್ಲ ನೀರು ಬಂದಿದೆ. ತಗ್ಗು ಪ್ರದೇಶ ಇರೋ ಕಾರಣಕ್ಕಾಗಿ ತಗ್ಗು ಪ್ರದೇಶದಲ್ಲಿ ಜಾಸ್ತಿ ನೀರು ಸಂಗ್ರಹವಾಗ್ತಾ ಇದೆ. ನೋಡ್ತಾ ಇರಬಹುದು ವಾಹನ ಸವಾರರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದ್ದು ಅಲ್ಲಿರುವಂತಹ ಜನರ ಜೀವನ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿ ಸಿಲುಕೊಂಡಿದೆ.